ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಮತ್ತು ಇಂಡೋನೇಷ್ಯಾ ಇವೆರಡೂ ದೇಶಗಳ ನಡುವಿನ ಸಂಬಂಧದ ಕುರಿತು ಚರ್ಚೆ ಮಾಡೋಣ. ಅದರ ಜೊತೆಗೆ ಭಾರತ ಮತ್ತು ಇಂಡೋನೇಷ್ಯಾ ಇವೆರಡು ಪಾರ್ಟ್ನರ್ಶಿಪ್ ಹೇಗೆ ಬೆಳೀತಾ ಇದೆ, ಆಮೇಲೆ ವ್ಯಾಪಾರ ಮತ್ತೆ ನಮ್ಮ ಎರಡೂ ದೇಶಗಳ ಮುಂದಿನ ಭವಿಷ್ಯ ಏನು ಅಂತ ಹೇಳಿ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ಗಣರಾಜ್ಯ ದಿವಸ ಆಗಿದೆ. ಸೊ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ಇಂಡೋನೇಷ್ಯಾ ರಾಷ್ಟ್ರಪತಿ ಪ್ರಬೋವೋ ಸುಬಿಯಾಂತೋ ಏನಿದ್ದಾರೆ, ಇವರಿಗೆ ನಮ್ಮ ಮುಖ್ಯ ಅತಿಥಿಯಾಗಿ ನಾವು ಇವತ್ತು ಅವರಿಗೆ ಆಹ್ವಾನಿಸಿದ್ವಿ. ಆ ಆಹ್ವಾನ ಅವರು ಒಪ್ಕೊಂಡು ಇವತ್ತು ಅವರು ಬಂದಿದ್ದಾರೆ. ಸೊ ಅದೇ ರೀತಿ ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮತ್ತು ಪ್ರಧಾನಿ ಮೋದಿ ಅವರು ಇವರಿಬ್ರು ಕೂಡ ಅಲ್ಲಿ ಹೋಗಿ ಅವರಿಗೆ ಸ್ವಾಗತ ಮಾಡ್ಕೊಂಡು ಬಂದ್ರು. ಸೊ ನಮ್ಮ ಸರ್ಕಾರದ ಒಬ್ಬ ದೇಶದ ಮುಖ್ಯ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಯಾರಾದ್ರೂ ಬಂದ್ರೆ ನಮ್ಮ ದೇಶಕ್ಕೆ ಅವರಿಗೆ ಏನೇನ್ ಪ್ರೋಟೋಕಾಲ್ ನೀಡಿ ಅವರಿಗೆ ಹೇಗೆ ಒಂದು ಸ್ವಾಗತ ಸಮಾರಂಭ ಒಂದು ಏನು ಏರ್ಪಡಿಸ್ತಿರ್ತಾರೆ, ಅದೇ ತರ ಇವರಿಗೂ ಕೂಡ ಆ ಸಮಾರಂಭ ಒಂದು ಏರ್ಪಾಡು ಮಾಡಿಸಿ ಅವರಿಗೆ ನಾವು ಸ್ವಾಗತವನ್ನ ಕೋರಿದ್ವಿ. ಅದರ ನಂತರ ಏನಾಗುತ್ತೆ, ಪ್ರಧಾನಿ ಮೋದಿ ಅವರು ಹೈದರಾಬಾದ್ ಹೌಸ್ ನಲ್ಲಿ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತುಕತೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಆ ಮಾತುಕತೆ ಏನ್ ನಡೀತು ಅಂತ ಒಂದು ಮೇಲ್ನೋಟಕ್ಕೆ ನಾವು ನೋಡೋದಾದ್ರೆ, ಅಲ್ಲಿ ನಮ್ಮ ಭಾರತದ ಒಂದು ಈ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇದೆ. ಭಾರತದ ಒಂದು ಫಾರಿನ್ ಮಿನಿಸ್ಟ್ರಿಯ ಇದು ಪಾಲಿಸಿ ಆಗಿರುತ್ತೆ. ಆಕ್ಟ್ ಈಸ್ಟ್ ಪಾಲಿಸಿ ಅಂತಂದ್ರೆ ಇವತ್ತು ನಾವು ನಮ್ಮ ನಕ್ಷೆಯಲ್ಲಿ ನಮ್ಮ ಭಾರತ ಮತ್ತು ನಮ್ಮ ಭಾರತದ ಪೂರ್ವದಲ್ಲಿ ಏನೇನು ರಾಜ್ಯಗಳಿದಾವೆ, ಇಂಡೋನೇಷ್ಯಾ ಆಗಿರ್ಬೋದು, ಮಲೇಷಿಯಾ, ವಿಯೆಟ್ನಾಂ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು ಅಥವಾ ಮಿಯಾನ್ಮಾರ್ ಆಗಿರ್ಬೋದು, ಹೀಗೆ ನಮ್ಮ ಪೂರ್ವದ ಏನೇನು ದೇಶಗಳಿವೆ ನಮ್ಮ ಭಾರತದ ಪೂರ್ವದಲ್ಲಿ, ಈ ದೇಶಗಳ ಜೊತೆಗೆ ನಮ್ಮ ಸಂಬಂಧ ಗಟ್ಟಿಗೊಳಿಸಬೇಕು. ಆಮೇಲೆ ರಕ್ಷಣೆ ಕ್ಷೇತ್ರದಲ್ಲಾಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಮತ್ತು ನಮ್ಮ ಸಂಬಂಧವನ್ನು ನಾವು ಗಟ್ಟಿಗೊಳಿಸಿ ಒಬ್ರಿಗೊಬ್ರು ನಾವು ಕೋಆಪರೇಟ್ ಮಾಡ್ಕೋಬೇಕು ಅನ್ನೋ ಒಂದು ಪಾಲಿಸಿ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ದೇಶ ಏನಿದೆ ಸುತ್ತಮುತ್ತ ನಾವು ದೊಡ್ಡ ದೊಡ್ಡ ವೈರಿಗಳನ್ನ ಸಾಕೊಂಡಿದೀವಿ. ಒಂದು ಚೈನಾದಂತ ಒಂದು ದೊಡ್ಡ ದೇಶ, ಅದರಿಂದ ಇವತ್ತು ಭಾರತಕ್ಕೆ ಹಲವಾರು ಚಾಲೆಂಜಸ್ ಗಳಿವೆ. ಆ ಚಾಲೆಂಜಸ್ ಗಳನ್ನ ನಾವು ಇದು ಮಾಡ್ಬೇಕಂತಂದ್ರೆ, ಆಮೇಲೆ ನಮ್ಮ ಒಂದು ಇಂಪಾರ್ಟೆನ್ಸ್ ನಾವು ಕಾಪಾಡ್ಕೋಬೇಕು ಅಂತಂದ್ರೆ, ಬೇರೆ ಯಾವುದೇ ಒಂದು ದೊಡ್ಡ ದೇಶದ ಗುಲಾಮರ ಆಗಬಾರ್ದು ಅಂತಂದ್ರೆ, ನಮ್ಮ ಜೊತೆಗೆ ನಾವು ನೆರೆಹೊರೆ ದೇಶಗಳು ಏನಿರ್ತಾವೋ ಅವ್ರ ಜೊತೆ ನಾವು ಒಂದು ಕೋಆಪರೇಷನ್ ನ ಮಾಡ್ಕೋಬೇಕು. ಸೊ ಅದೇ ಒಂದು ಕೋಆಪರೇಷನ್ ನ ಫಾರಿನ್ ಮಿನಿಸ್ಟ್ರಿಯಿಂದ ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳಿ ಮೋದಿ ಸರ್ಕಾರ ಬಂದ ಮೇಲೆ ಇದು ಒಂದು ಆಕ್ಟ್ ಈಸ್ಟ್ ಪಾಲಿಸಿಯನ್ನ ಚಾಲ್ತಿಯಲ್ಲಿ ತಗೊಂಡ್ ಬಂದಿದ್ರು. ಅದ್ರ ಜೊತೆಗೆ ಸೊ ಇದೇ ಪಾಲಿಸಿ ನಿಮಿತ್ತ ಏನಿದೆ, ಇವತ್ತು ಇಂಡೋನೇಷ್ಯಾ ಒಂದು ನಮ್ಮ ಮುಖ್ಯವಾದ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನೆಲ್ಲ ನಾನು ಮುಂದಿನ ಸ್ಲೈಡ್ ಗಳಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಮೀಟಿಂಗ್ ಅಲ್ಲಿ ಆರ್ಥಿಕ ಸಂಬಂಧದ ಬಗ್ಗೆಯೂ ಕೂಡ ಚರ್ಚೆ ಆಗಿರುತ್ತದೆ. ಇಂಡೋನೇಷ್ಯಾ ಪ್ರೆಸಿಡೆಂಟ್ ಕೂಡ ಭಾರತ ನಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಆದ್ಯತೆ ಅಂತ ಹೇಳಿ ಕೂಡ ಅವರು ಹೇಳ್ತಾರೆ. ಹೀಗಾಗಿ ಆರ್ಥಿಕ ಕ್ಷೇತ್ರಗಳಲ್ಲೂ ಹಲವಾರು ವಿಷಯಗಳ ಮೇಲೆ ಪ್ರಧಾನಿ ಮೋದಿ ಮತ್ತು ಪ್ರೆಸಿಡೆಂಟ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ವಲಯಗಳೇನಿವೆ ಅದರಲ್ಲೂ ಕೂಡ ನಾವು ಸಹಭಾಗಿತ್ವ ಬೆಳೆಸಬೇಕು. ಆಮೇಲೆ ನಮ್ಮ ಏನು ಕೆಲವೊಂದು ಪ್ರಾಜೆಕ್ಟ್ಸ್ ನಡೀತಿದೆ ಅದರಲ್ಲೂ ಕೂಡ ನಾವು ವೇಗವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಮಾತುಕತೆಯಲ್ಲಿ ಪ್ರಸ್ತಾಪ ಆಗಿದೆ. ಅದರ ಜೊತೆಗೆ ರಕ್ಷಾ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಕೆಲಸಗಳನ್ನ ಭಾರತ ಮತ್ತು ಇಂಡೋನೇಷ್ಯಾ ಮಾಡ್ತಾ ಇದೆ. ಸೊ ಈ ರಕ್ಷಾ ಕ್ಷೇತ್ರದಲ್ಲಿ ರಕ್ಷಾ ಇನ್ನು ಉತ್ಪಾದನೆ ಮಾಡ್ತಾ ಇದೆ ಭಾರತ. ಅದರಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಗಳು ಇಂಡೋನೇಷ್ಯಾಗೆ ಬೇಕಾದಂತ ವೆಪನ್ಸ್ ಗಳಿವೆ. ಆ ವೆಪನ್ಸ್ ಗಳನ್ನ ಭಾರತ ಮತ್ತೆ ಇಂಡೋನೇಷ್ಯಾ ಮುಂದೆ ಚರ್ಚೆ ಮಾಡಿ ಯಾವುದೋ ಒಂಥರ ಒಂದು ಒಪ್ಪಂದ ಮಾಡ್ಕೋಬೇಕು ಅನ್ನೋ ಒಂದು ವಿಷಯ ಕೂಡ ಇತ್ತು ಇದ್ರ ಮುಂಚೆ. ಸೊ ಹಾಗಾಗಿ ಆ ವಿಷಯದ ಬಗ್ಗೆನೂ ಕೂಡ ಚರ್ಚೆ ಆಗಿರುತ್ತೆ. ಅದ್ರ ಜೊತೆಗೆ ಸಪ್ಲೈ ಚೈನ್. ಸೊ ಸಪ್ಲೈ ಚೈನ್ ಅಂತಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ವಿಷಯ ಬಂದ ಮೇಲೆ ಸಪ್ಲೈ ಚೈನ್, ಈಗ ಯಾವುದೇ ಒಂದು ವಸ್ತುನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ ಅಥವಾ ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತಿದೀವಿ ಅಂತಂದ್ರೆ ಅದ್ರ ಜೊತೆಗೆ ಏನೇನ್ ಬೇಕಾಗ್ತಿರ್ತದೆ ಸಹ ಪದಾರ್ಥಗಳು, ಆ ಸಹ ಪದಾರ್ಥಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅದರ ಸಪ್ಲೈ ಅನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಸಪ್ಲೈ ಚೈನ್ ಅಂತ ಕರಿತೀವಿ. ಆ ಸಪ್ಲೈ ಚೈನ್ ನಾವು ಅದನ್ನ ಸುಧಾರಣೆ ಮಾಡುವ ಕುರಿತು ಕೂಡ ಈ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿ ಅದರ ಕುರಿತು ಕೂಡ ಮಾತುಕತೆ ಆಗಿದೆ. ಸೊ ಮೊದಲಿಗೆ ನಾವು ಮ್ಯಾಪ್ ಮೂಲಕ ಇಂಡಿಯಾ ಮತ್ತೆ ಇಂಡೋನೇಷ್ಯಾ ಎಲ್ಲಿದೆ, ಆಮೇಲೆ ಈ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಚೈನಾ ದೇಶ ಇಲ್ಲಿದೆ. ಆಮೇಲೆ ಚೈನಾ ಯಾವುದೇ ತರ ವ್ಯಾಪಾರ ಮಾಡ್ಬೇಕಂತಂದ್ರೆ, ಇವತ್ತು ಲೆಟ್ಸ್ ದುಬೈ ಅಥವಾ ಸೌದಿ ಅರೇಬಿಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡಿ. ಸೊ ಇಲ್ಲಿ ನೋಡ್ತೀರಿ ಪೋರ್ಟ್ ಇದೆ ಸೌದಿ ಅರೇಬಿಯಾದ. ಸೌದಿ ಅರೇಬಿಯಾ ಪೋರ್ಟ್ ಇಂದ ಈ ರೂಟ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ, ಈ ರೂಟ್ ಚೈನಾ ವರೆಗೂ ಹೀಗೆ ಸೇರ್ಕೋತದೆ. ಸೊ ಯಾವುದೇ ತರಹದ ವ್ಯಾಪಾರ ಚೈನಾ ಮಾಡಬೇಕು ಅಂತಂದ್ರೆ ಈ ಭಾರತವನ್ನ ಹೀಗೆ ಸುತ್ತುವರಿದು ನಮ್ಮ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯಿಂದನೇ ಹಾದು ಹೀಗೆ ಚೈನಾ ತನ್ನ ವ್ಯಾಪಾರವನ್ನ ಮಾಡಬೇಕಾಗತ್ತೆ. ಹಾಗಾಗಿ ನಾಳೆ ಚೈನಾ ಮತ್ತೆ ಭಾರತದ ನಡುವೆ ಏನಾದರೂ ಯುದ್ಧದ ಪರಿಸ್ಥಿತಿ ಬಂದಾಗ ಈ ಬೇ ಆಫ್ ಬೆಂಗಾಲ್ ಅಲ್ಲಿ, ಆಮೇಲೆ ನಮ್ಮ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಗಳು ಕೂಡ ಇಲ್ಲೇ ಇವೆ. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲೇ ಇರೋದ್ರಿಂದ ಭಾರತಕ್ಕೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಮಿಲಿಟರಿ ಪ್ರೆಸೆನ್ಸ್ ನ ನಾವು ಇಲ್ಲಿ ಮೇಂಟೈನ್ ಮಾಡಬಹುದು. ಅದ್ರ ಜೊತೆಗೆ ಈ ಒಂದು ಇಂಡೋನೇಷ್ಯಾ ಇದು, ಆಮೇಲೆ ಇದು ಮಲೇಷಿಯಾ. ಸೊ ಇದು ಇಂಡೋನೇಷ್ಯಾ ಇಷ್ಟು ದ್ವೀಪಗಳ ನಡುವೆ ಹಂಚು ಹೋಗಿರುವಂತ ಒಂದು ದೇಶ ಇದು. ಸೊ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ನಡುವೆ ಒಂದು ಸಣ್ಣ ದಾರಿ ಅಷ್ಟೇ ಇದೆ. ಸೊ ಈ ಸಣ್ಣ ದಾರಿಯ ಮೂಲಕನೇ ಎಲ್ಲ ಏನು
ಹಡಗುಗಳು ಇರ್ತವೆ, ಕಾರ್ಗೋಸ್ ಅಂತ ಏನ್ ಕರಿತೀವಿ ನಾವು. ಇಲ್ಲಿಂದ ಆಯಿಲ್ ಆಗಿರ್ಬೋದು, ಬೇರೆ ಏನಾದ್ರು ವಸ್ತುಗಳನ್ನ ಚೈನಾಗೆ ಮುಟ್ಟಿಸ್ಬೇಕು ಅಂತಂದ್ರೆ ಅವರು ಆ ಕಾರ್ಗೋ ಮೂಲಕ ಇಲ್ಲಿ ಒಂದು ಸಣ್ಣ ದಾರಿ ಮೂಲಕನೇ ಹಾದು ಹೋಗ್ಬೇಕು. ಆ ಟೈಮಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಆತರ ಏನಾದ್ರು ಆದ್ರೆ ನಾವು ಭಾರತ ಏನ್ ಮಾಡಬಹುದು, ಈ ಏನು ಸಣ್ಣ ದಾರಿ ಇದೆ ಇದನ್ನ ಬ್ಲಾಕ್ ಮಾಡಬಹುದು. ಸ್ಟ್ರೇಟ್ ಆಫ್ ಮಲಕಾ ಅಂತ ಹೇಳಿ ಈ ಸಣ್ಣ ದಾರಿಗೆ ಕರಿತೀವಿ. ಆ ದಾರಿಯನ್ನ ನಾವು ಬ್ಲಾಕ್ ಮಾಡಿ ಚೈನಾಗೆ ಯಾವುದೇ ತರಹದ ವಸ್ತು ತಲುಪದ ಹಾಗೆ ನಾವು ನೋಡ್ಕೋಬಹುದು. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಚೋಕ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಅವ್ರಿಗೆ ಅವರ ಕತ್ತನ್ನ ನಾವು ಹಿಸುಕಬಹುದು. ಅವರಿಗೆ ವ್ಯಾಪಾರದಲ್ಲಿ ಅವರ ಕತ್ತನ್ನ ಹಿಸುಕಿದ್ರೆ ಅವರು ವೀಕ್ ಆಗ್ತಾರೆ. ಸೊ ಅಂತ ಟೈಮಲ್ಲಿ ಯುದ್ಧ ಮಾಡೋಕೆ ಅವ್ರ ಹತ್ರ ಬೇಕಾದಂತ ಶಕ್ತಿ ಇರ್ಬೋದು, ಎನರ್ಜಿ ಇರ್ಬೋದು, ಆಯಿಲ್, ಅವ್ರಿಗೆ ಏನೇನ್ ಪದಾರ್ಥಗಳು ಬೇಕಾಗ್ತವೆ, ವೆಪನ್ಸ್ ಇರ್ಬೋದು, ಹೀಗೆ ಏನಾದರೂ ಅಲ್ಲಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ಬಹುದು. ಈ ಒಂದು ಕಾರಣಕ್ಕೆ ಈ ಮ್ಯಾಪ್ ನಮಗೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇಂಡೋನೇಷ್ಯಾ, ಮಲೇಷಿಯಾ, ಆಮೇಲೆ ವಿಯೆಟ್ನಾಂ ಆಗಿರ್ಬೋದು, ಆಮೇಲೆ ಥೈಲ್ಯಾಂಡ್ ಆಗಿರ್ಬೋದು, ಹೀಗೆ ಬರ್ಮಾನು ಕೂಡ, ಹೀಗೆ ಬೇರೆ ಬೇರೆ ದೇಶಗಳು ನಮಗೆ ಕೋಆಪರೇಷನ್ ಮಾಡ್ಬೇಕಾಗುತ್ತೆ. ಹಾಗೆ ಇಂಡಿಯಾ ಮತ್ತೆ ಈ ದೇಶಗಳ ಜೊತೆ ಏನ್ ಸಂಬಂಧ ಇದೆ, ಸಂಬಂಧ ಕೂಡ ಇಂಪ್ರೂವ್ ಆಗ್ಬೇಕಾಗತ್ತೆ. ಸೊ ಅದೇ ನಿಮ್ಮ ಪಾಲಿಸಿಯ ಕಾರಣ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳಿ ಭಾರತ ರೂಪಿಸಿ ಅದನ್ನ ಚಾಲ್ತಿಗೆ ತಗೊಂಡ್ ಬಂದಿತ್ತು. ಹೀಗಾಗಿ ನಾವು ಇಂಡೋನೇಷ್ಯಾ ಜೊತೆಗೆ ಕೂಡ ನಮ್ಮ ಸಂಬಂಧವನ್ನ ನಾವು ಮೇಂಟೈನ್ ಮಾಡಬೇಕು. ಇವತ್ತು ವ್ಯಾಪಾರ ಸುಮಾರು ಬಹಳಷ್ಟು $1 ಬಿಲಿಯನ್ ವ್ಯಾಪಾರ ಇದೆ. ಸುಮಾರು $30 ಬಿಲಿಯನ್ ಅಷ್ಟು ಭಾರತ ಮತ್ತು ಇಂಡೋನೇಷ್ಯಾದಲ್ಲಿ ವ್ಯಾಪಾರ ನಡೀತಾ ಇದೆ. ಸೊ ಇವರು ಕೂಡ, ಇಂಡೋನೇಷ್ಯಾ ಕೂಡ ಒಂದು ಇಂಪಾರ್ಟೆಂಟ್ ಟ್ರೇಡಿಂಗ್ ಪಾರ್ಟ್ನರ್. ಸೊ ಇಂಡೋನೇಷ್ಯಾ ಏನಾಗಿದೆ, ಹೆಚ್ಚಾಗಿ ನಾವು ಇಂಡೋನೇಷ್ಯಾದಿಂದ ಬಹಳಷ್ಟು ಪದಾರ್ಥಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ, ಅಂದ್ರೆ ಆಮದು ಮಾಡ್ಕೋತೀವಿ. ಆಮೇಲೆ ನಮ್ಮ ಕಡೆಯಿಂದ ಇಂಡೋನೇಷ್ಯಾ ಹೋಗೋ ಸಾಮಾನುಗಳು ಅಥವಾ ಪದಾರ್ಥಗಳು ಏನಿವೆ ಅವು ಕಡಿಮೆದಾಗಿದೆ. ಹಾಗಾಗಿ ಇಂಡೋನೇಷ್ಯಾಕ್ಕೂ ಕೂಡ ಭಾರತ ಒಂದು ಇಂಪಾರ್ಟೆಂಟ್ ಟ್ರೇಡಿಂಗ್ ಪಾರ್ಟ್ನರ್. ಯಾಕಂದ್ರೆ ಅದು ಇಂಡೋನೇಷ್ಯಾಗೆ ಹೆಚ್ಚಿನ ರೆವೆನ್ಯೂ ಭಾರತದಿಂದ ಹೋಗ್ತಾ ಇದೆ. ಸೊ ಹಾಗಾಗಿ ಇಂಡೋನೇಷ್ಯಾ ಕೂಡ ಅಷ್ಟೇ ಇಂಟ್ರೆಸ್ಟ್ ತೋರಿಸುತ್ತೆ ಭಾರತದಲ್ಲಿ. ಸೊ ಈ ಕಾರಣದಿಂದ ಆಮೇಲೆ ಚೈನಾ ಏನ್ ಮಾಡುತ್ತೆ, ಚೈನಾ ಸಣ್ಣ ಪುಟ್ಟ ದೇಶಗಳು ಏನಿವೆ ಈ ಏರಿಯಾದಲ್ಲಿ, ಇದನ್ನ ನಾವು ಇಂಡೋ ಪೆಸಿಫಿಕ್ ಅಂತ ಹೇಳಿ ಕರಿತೀವಿ. ಸೊ ಇಂಡಿಯನ್ ಓಷನ್ ಇದು, ಅದಕ್ಕೆ ಇಂಡೋ ಮತ್ತೆ ಪೆಸಿಫಿಕ್ ಓಷನ್ ಇದು. ಸೊ ಅದಕ್ಕೆ ಇಂಡೋ ಪೆಸಿಫಿಕ್ ಅಂತ ಹೇಳಿ ಇದನ್ನ ಕರಿತೀವಿ. ಸೊ ಇಂಡೋ ಪೆಸಿಫಿಕ್ ರೀಜನ್ ಏನ್ ಏರಿಯಾ ಇದೆ, ಈ ಕ್ಷೇತ್ರ ಇಂಡೋ ಪೆಸಿಫಿಕ್ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಈ ಇಂಡೋ ಪೆಸಿಫಿಕ್ ಕ್ಷೇತ್ರ ಇಲ್ಲಿ ಚೈನಾ ತನ್ನ ದಬ್ಬಾಳಿಕೆಯನ್ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಮಲೇಷಿಯಾ, ಇಂಡೋನೇಷ್ಯಾ, ಆಮೇಲೆ ಬೇರೆ ಬೇರೆ ಏನು ದೇಶಗಳಿವೆ, ಸಣ್ಣ ಪುಟ್ಟ ದೇಶಗಳು, ಇವ್ರ ಮೇಲೆ ತನ್ನ ದಬ್ಬಾಳಿಕೆಯನ್ನ ಬೇರೆ ಬೇರೆ ತರ ಮಾಡ್ತದೆ. ಏನಂತಂದ್ರೆ ಅವರಿಗೆ ಲೋನ್ ಕೊಟ್ಟು ಹೆಚ್ಚಿನ ಬಡ್ಡಿ ದರದಲ್ಲಿ ಅವರಿಗೆ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೋ ಹಾಗೆ ಈ ತರ ಮಾಡ್ಕೊಂಡು ತನ್ನ ಕಂಟ್ರೋಲ್ ನಲ್ಲಿ ಇಡೋಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಈ ದೇಶಗಳಿಗೂ ಏನಾಗುತ್ತೆ, ಸಂಪೂರ್ಣವಾಗಿ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗ್ತಾರೆ. ಅವರು ನಮಗೆ ನಾಳೆ ಹೇಗ್ ಬೇಕೋ ಹಾಗೆ ಆಟ ಆಡಿಸ್ತಾರೆ ಅಂತ ಹೇಳಿ ಈ ದೇಶಗಳು ಕೂಡ ಅವಾಗ ಏನ್ ಮಾಡುತ್ತೆ, ಭಾರತ, ಚೈನಾ, ಆಮೇಲೆ USA, ರಷ್ಯಾ, ಹೀಗೆ ದೊಡ್ಡ ದೊಡ್ಡ ದೇಶಗಳ ನಡುವೆ ಒಂದು ಬ್ಯಾಲೆನ್ಸ್ ನ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಸೊ ಹೀಗಾಗಿ ಈ ಮ್ಯಾಪ್ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಸ್ಟ್ರೇಟ್ ಆಫ್ ಮಲಕಾ ಭಾರತಕ್ಕೆ ಒಂದು ರಕ್ಷಣೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. 80% ಏನಿದೆ ಎಲ್ಲಾ ಇಂಪೋರ್ಟ್ಸ್, ಆಮದು ಏನಿದೆ ಚೈನಾ ಈ ಸ್ಟ್ರೇಟ್ ಆಫ್ ಮಲಕಾ ಅಂದ್ರೆ ಆಯಿಲ್ ಇಂಪೋರ್ಟ್ ಏನ್ ಮಾಡ್ತದ, ಆಯಿಲ್ ಅಂತಂದ್ರೆ ಇದು ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಏನು ಆಮದು ಮಾಡ್ಕೊಳ್ಳುತ್ತೆ, ಅದೆಲ್ಲ 80% ಅಷ್ಟು ಈ ರೂಟ್ ಮೂಲಕನೇ ಚೈನಾಗೆ ತಲುಪ್ತದೆ. ಸೊ ಹಾಗಾಗಿ ಯುದ್ಧದ ಸಮಯದಲ್ಲಿ ಈ ರೂಟ್ ನಮಗೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ಇಂಡೋ ಪೆಸಿಫಿಕ್ ಅಲ್ಲಿ ಯಾವುದೇ ಒಂದು ದೇಶ ದಬ್ಬಾಳಿಕೆ ಮಾಡೋಕೆ ಶುರು ಆದ್ರೆ ಅವಾಗ ಸಹಜವಾಗಿ ಭಾರತಕ್ಕೆ ಅದು ತೊಂದರೆ ಆಗುತ್ತೆ. ಹಾಗಾಗಿ ಭಾರತವು ಕೂಡ ತನ್ನ ಒಂದು ಏನು ಭವಿಷ್ಯವನ್ನು ನೋಡಬೇಕಾದ್ರೆ, ನಾಳೆ ಯಾವುದೇ ತರಹದ ಪರಿಸ್ಥಿತಿ ಬಂದರೂ ಕೂಡ ನಾವು ಅದನ್ನ ನಿಭಾಯಿಸಬೇಕು ಅಂತಂದ್ರೆ ಯಾವುದೇ ಒಂದು ದೇಶ, ಅದರಲ್ಲೂ ಚೈನಾದಂತ ಒಂದು ದೊಡ್ಡ ದೇಶ, ನಮ್ಮ ರೀಜನ್ ಇದು ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಅದರ ದಬ್ಬಾಳಿಕೆ ಆಗದ ಹಾಗೆ ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಇಂಡೋನೇಷ್ಯಾ ಅದೊಂದು ಮುಖ್ಯ ಆಗಿ, ಅದ್ರ ಜೊತೆಗೆ ನಾವು ಸಾಕಷ್ಟು ಆಮದುಗಳನ್ನ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಇವತ್ತು ಕಲ್ಲಿದ್ದಲು ಇಂಡೋನೇಷ್ಯಾದಿಂದ ಬರ್ತದೆ, ಕಚ್ಚಾ ಪಾಮ್ ಆಯಿಲ್. ಸೊ ಇವತ್ತು ಎಲ್ಲ ಹೋಟೆಲ್ಗಳಲ್ಲಿ ನಾವು ಪಾಮ್ ಎಣ್ಣೆ ಮೂಲಕನೇ ಅಡಿಗೆ ಮಾಡ್ತಾರೆ. ಆ ಅಡಿಗೆ ಮಾಡೋಕೆ ನಮಗೆ ಪಾಮ್ ಎಣ್ಣೆ, ಯಾಕಂದ್ರೆ ಪಾಮ್ ನಮ್ಮಲ್ಲಿ ಅಷ್ಟು ಬೆಳೆಯೋದಿಲ್ಲ ಭಾರತದಲ್ಲಿ. ಹಾಗಾಗಿ ಮಲೇಷಿಯಾ ಮತ್ತೆ ಇಂಡೋನೇಷ್ಯಾ ಮೇಲೆ ನಾವು ಪಾಮ್ ಎಣ್ಣೆ ಮೇಲೆ ಬಹಳಷ್ಟು ನಿರ್ಭರವಾಗಿದ್ದೇವೆ. ಅದ್ರ ಜೊತೆಗೆ ರಬ್ಬರು ಕೂಡ ಭಾರತದಲ್ಲಿ ಅಷ್ಟಾಗಿ ಬೆಳೆಯೋದಿಲ್ಲ. ಕೇರಳ ಬಿಟ್ರೆ ಬೇರೆ ಪ್ರದೇಶಗಳಲ್ಲಿ ರಬ್ಬರ್ ಅಷ್ಟಾಗಿ ಬೆಳೆಯೋದಿಲ್ಲ. ಹೀಗಾಗಿ ಅದು ಇಂಡೋನೇಷ್ಯಾದಿಂದ ನಮಗೆ ಬರ್ತದೆ. ಅದ್ರ ಜೊತೆಗೆ ಪಲ್ಪ್ ಮತ್ತು ಪೇಪರ್. ಸೊ ಭಾರತದಲ್ಲಿ ಕೂಡ ನಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ಇವತ್ತು ಪೇಪರ್ನ ಉತ್ಪಾದನೆ ಮಾಡೋಕ್ಕಾಗೋಲ್ಲ, ಅಥವಾ ಅಷ್ಟು ನಮ್ಮ ಹತ್ರ ನಮ್ಮ ಅರಣ್ಯವನ್ನು ನಾವು ನಾಶ ಮಾಡೋಕೆ ಆಗೋಲ್ಲ. ಹೀಗಾಗಿ ಅಂದ್ರೆ ಪೇಪರ್ಗೆ ಏನೇನು ಬೇಕೋ, ಕಟ್ಟಿಗೆ ಆಗಿರ್ಬೋದು, ಆ ಮರಗಳು ಆಗಿರ್ಬೋದು, ಆ ಮರಗಳು ನಮ್ಮ ಇಂಡೋನೇಷ್ಯಾದಿಂದನೇ ಬರ್ತವೆ. ಅದ್ರ ಜೊತೆಗೆ ನಾವು ಮಿನರಲ್ ಆಯಿಲ್ಸ್ ಏನಿದೆ, ಎಸೆನ್ಷಿಯಲ್ ಮಿನರಲ್ ಆಯಿಲ್ಸ್ ಆಗಿರ್ಬೋದು, ವೆಜಿಟೇಬಲ್ ಫ್ಯಾಟ್ಸ್, ಅಗೇನ್ ಈ ಡಾಲ್ಡಾದಂತ ಏನು ಪದಾರ್ಥ ಇದೆ, ಅವೆಲ್ಲ ಪದಾರ್ಥಗಳು ನಾವು ಇಂಡೋನೇಷ್ಯಾ, ಅಂದ್ರೆ ಇವೆಲ್ಲ ಸಸ್ಯಜನ್ಯದಿಂದ ಬರುವಂತ ಕೆಲವೊಂದು ಪದಾರ್ಥಗಳು, ಇದು ಇಂಡೋನೇಷ್ಯಾ ಮತ್ತೆ ಮಲೇಷಿಯಾ ಈ ದೇಶಗಳಲ್ಲಿ ಅಷ್ಟೇ ಹೆಚ್ಚಾಗಿ ಇವು ಸಿಗ್ತವೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ದೇಶಗಳು ಕೂಡ ಈ ಇಂಡೋನೇಷ್ಯಾ, ಮಲೇಷಿಯಾದಂತ ದೇಶಗಳ ಮೇಲೆನೆ ನಿರ್ಭರ ಆಗಿರ್ತವೆ. ಅದ್ರ ಜೊತೆಗೆ ಭಾರತದಿಂದ ನಾವೇನು ಕಳಿಸ್ತೀವಿ ಅಂತಂದ್ರೆ ಪ್ಲಾಸ್ಟಿಕ್ಸ್ ಐಟಮ್ಸ್ ನ ಕಳಿಸ್ತೀವಿ ನಾವು. ಅದ್ರ ಜೊತೆಗೆ ಕಾಫಿ, ಟೀ, ಮಸಾಲೆ ಇವಂತೂ ಎಲ್ಲ ಕಾಮನ್. ಆಲ್ಮೋಸ್ಟ್ ಜಗತ್ತಿಗೆ ನಾವು ಕಾಫಿ, ಟೀ, ಮಸಾಲೆಗಳನ್ನ ನಾವು ಪೂರೈಸ್ತೀವಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ ಔಷಧಿ ಮತ್ತು ಮಾಂಸ. ಸೊ ಔಷಧಿ
ಔಷಧಿ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಹಬ್ ಇವತ್ತು ಇಂಡಿಯಾ. ಸೊ ಹಾಗಾಗಿ ಯಾವುದೇ ತರಹದ ಔಷಧಿಯನ್ನ ನಾವು ತಯಾರು ಮಾಡಿದ್ರೆ ಆ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಎಲ್ಲ ನಾವು ಜಗತ್ತೆಲ್ಲೆಡೆನೆ ನಾವು ಅದನ್ನ ರಫ್ತು ಮಾಡ್ತೀವಿ. ಅದ್ರ ಹಾಗೆ ಇಂಡೋನೇಷ್ಯಾಕ್ಕೂ ಕೂಡ ಅದಕ್ಕೆ ಏನು ಔಷಧಿ ಬೇಕೋ ಹೆಚ್ಚಾಗಿ ಆ ಔಷಧಿಗಳು ಭಾರತದಿಂದನೇ ಹೋಗ್ತವೆ. ಅದ್ರ ಜೊತೆಗೆ ಆಮೇಲೆ ಮಾಂಸ ಕೂಡ ಇವತ್ತು ಎಮ್ಮೆ ಮಾಂಸ ಆಗಿರ್ಬೋದು ಅಥವಾ ದನದ ಮಾಂಸ ಆಗಿರ್ಬೋದು, ಇದು ನಿಮ್ಗೆಲ್ಲ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲ ಅಂತಂದ್ರೆ ಮಾಂಸ ರಫ್ತಲ್ಲಿ ಭಾರತವು ಕೂಡ ಒನ್ ಆಫ್ ದ ಟಾಪ್ ಎಕ್ಸ್ಪೋರ್ಟರ್ಸ್. ಇದು ಟಾಪ್ ಅಲ್ಲಿ ನಾವು ರಫ್ತು ಮಾಡ್ತೀವಿ. ಯಾವ್ದು ಎಮ್ಮೆ ಮಾಂಸ ಆಗಿರ್ಬೋದು, ದನದ ಮಾಂಸ ಆಗಿರ್ಬೋದು, ಇವೆರಡೂ ಕೂಡ ನಾವು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತೀವಿ. ಹಾಗಾಗಿ ಇದನ್ನ ನಾವು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತೀವಿ. ಹಾಗೆ ಇಂಡೋನೇಷ್ಯಾ ಕೂಡ ಒಂದು ಮುಸ್ಲಿಂ ದೇಶ ಆಗಿರೋದ್ರಿಂದ ಈ ಮಾಂಸದ ಮೇಲೆ ಹೆಚ್ಚಾಗಿ ಅವರು ಡಿಪೆಂಡ್ ಆಗಿರ್ತಾರೆ. ಸೊ ಅವು ಕೂಡ ನಮ್ಮ ಭಾರತ ದೇಶದಿಂದ ಹೋಗ್ತವೆ. ಆಮೇಲೆ ಆಗ್ಲೇ ನಾನು ಹೇಳ್ದಂಗೆ ಆ ಮ್ಯಾಪ್ ಮೂಲಕ ನಮಗೆ ಎಕ್ಸ್ಪ್ಲೈನ್ ಮಾಡಿದಾಗೆ ಇಂಡೋ ಪೆಸಿಫಿಕ್ ಕಾರ್ಯತಂತ್ರಕ್ಕೆ ಇಂಡೋನೇಷ್ಯಾ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟ್ ಪಾರ್ಟ್ನರ್. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಸುಮಾರು $30 ಬಿಲಿಯನ್ ವ್ಯಾಪಾರ ಇವತ್ತು ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಇದೆ. ಹೀಗಾಗಿ ಇಂಡೋನೇಷ್ಯಾ ಒಂದು ಮುಖ್ಯ ದೇಶ ಆಗಿ ಭಾರತಕ್ಕೆ ಬೇಕಾಗಿದೆ. ಹಾಗಾದ್ರೆ ಈ ಮುಂದಿನ ಭವಿಷ್ಯ ಏನು, ನಮ್ಮ ಎರಡೂ ದೇಶಗಳ ಸಂಬಂಧದ ಭವಿಷ್ಯ ಏನು ಅಂತ ಹೇಳಿ ನೋಡಿದಾಗ ನಾನಾಗ್ಲೇ ಇಂಡೋ ಪೆಸಿಫಿಕ್ ನಲ್ಲಿ ಚೀನಾದ ಏನಿದೆ ಆರ್ಥಿಕ ಮತ್ತು ತನ್ನ ಮಿಲಿಟರಿಯ ದಬ್ಬಾಳಿಕೆ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಫಿಲಿಪೀನ್ಸ್ ದೇಶ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು. ಹೀಗೆ ಚೈನಾ ಏನ್ ಮಾಡ್ತದೆ, ತನ್ನ ಮಿಲಿಟರಿ ಶಕ್ತಿ ಮತ್ತೆ ತನ್ನ ನೇವಿ ನೌಕಾದಳ ಏನಿದೆ ಇವೆಲ್ಲ ಇದರ ಶಕ್ತಿ ಬಳಸ್ಕೊಂಡು ಈ ಸಣ್ಣ ಪುಟ್ಟ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡೋಕೆ ಅಂದ್ರೆ ಒಪ್ಸೋಕೆ ಯಾವುದೇ ತರಹದ ಒಂದು ವ್ಯಾಪಾರ ಆಗ್ಬೇಕು ಅಂತಂದ್ರೆ ಚೈನಾ ತನ್ನ ಕಂಡೀಷನ್ಸ್ ನ ಹಾಕಿ ನನ್ನ ಕಂಡೀಷನ್ಸ್ ನ ನೀವು ಒಪ್ಪಬೇಕು ಅಂತ ಹೇಳಿ ಆ ಒಪ್ಪೋ ತರ ಈ ಸಣ್ಣ ಪುಟ್ಟ ದೇಶಗಳಿಗೆ ಮಾಡ್ತೀವಿ. ಸೊ ಇಂಥ ಟೈಮಲ್ಲಿ ಭಾರತ ಏನ್ ಮಾಡ್ಬೇಕು, ಭಾರತವು ಕೂಡ ನಾವು ಕ್ಷೇತ್ರವನ್ನು ಕಾಪಾಡ್ಕೋಬೇಕಂತಂದ್ರೆ ಇಂಥ ದೇಶಗಳಿಗೆ ನಾವು ಸಹಾಯ ಮಾಡಬೇಕಾಗತ್ತೆ. ರಕ್ಷಣಾ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ತರಹದ ಅವರಿಗೆ ರಫ್ತು ಮಾಡೋ ಪದಾರ್ಥಗಳಾಗಿರ್ಬೋದು ಅಥವಾ ಅವ್ರ ಕಡೆಯಿಂದ ನಾವು ಏನಾದ್ರು ಆಮದು ಮಾಡ್ಕೊಳ್ಳೋದಾಗಿರ್ಬೋದು. ಹೀಗೆ ನಾವು ವ್ಯಾಪಾರ ಹೆಚ್ಚಿಗೆ ಮಾಡಿದಂತೆ ಈ ದೇಶಗಳು ನಮ್ಮ ಮೇಲೆ ಡಿಪೆಂಡ್ ಆಗಕ್ಕೆ ಶುರು ಆಗುತ್ತೆ. ನಮ್ಮ ಮೇಲೆ ಅವ್ರಿಗೂ ಕೂಡ ಒಂದು ಈಕ್ವಲ್ ಆಗಿ ಡಿಪೆಂಡೆನ್ಸ್ ಇತ್ತಂತಂದ್ರೆ ಅವಾಗ ಅವ್ರಿಗೆ ಭಯ ಇರುವುದಿಲ್ಲ. ಎಲ್ಲದಕ್ಕೂ ನಾವು ಚೈನಾ ಮೇಲೆ ನಿರ್ಭರ ಆಗೋದು ಬೇಡ, ಭಾರತವು ಕೂಡ ಒಂದು ಆಪ್ಷನ್ ಇದೆ ಅಂದ್ರೆ ಈ ದೇಶಕ್ಕೆ ಒಂದು ಕಾನ್ಫಿಡೆನ್ಸ್ ಯಾವುದೇ ಒಂದು ದೇಶದ ದಬ್ಬಾಳಿಕೆ ಆಗೋದಿಲ್ಲ ಅವಾಗ. ಅದರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಸ್ಟ್ರೇಟ್ ಆಫ್ ಮಲಕಾ ಏನಿದೆ, ಆ ಸ್ಟ್ರೇಟ್ ಆಫ್ ಮಲಕಾ ಇದೊಂದು ಈ ಮ್ಯಾಪ್ ನಲ್ಲಿ ಇನ್ನೊಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಸ್ಟ್ರೇಟ್ ಆಫ್ ಮಲಕಾ ಏನಿದೆ, ಸೊ ಈ ರೂಟ್ ನಮಗೆ ಬಹಳ ಇಂಪಾರ್ಟೆಂಟ್. ಸೊ ಆ ರೂಟ್ ಅಲ್ಲಿ ನಮಗೆ ನಿಗಾ ಇಡಬೇಕು ಅಂತಂತಂದ್ರೆ ಇಂಡೋನೇಷ್ಯಾ ದೇಶ ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಒಂದು ಸಬಾಂಗ್ ಅಂತ ಹೇಳಿ ಒಂದು ಪೋರ್ಟ್ ನಿರ್ಮಾಣ ಮಾಡ್ತಾ ಇದೆ ಭಾರತ. ಸೊ ಆ ರೂಟ್ ಹತ್ರನೇ ಸಬಾಂಗ್ ಪೋರ್ಟ್ ಮೇಲೆ ಭಾರತದ ಒಂದು ಇನ್ವೆಸ್ಟ್ಮೆಂಟ್ ಇದೆ. ಸೊ ಅದು ಇನ್ನೂ ನಿರ್ಮಾಣ ಹಂತದಲ್ಲಿ ಇದೆ, ಸಂಪೂರ್ಣವಾಗಿ ಬಂದಿಲ್ಲ. ಹಾಗಾಗಿ ಆ ಪಾಯಿಂಟ್ಸ್ ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಚೈನಾ ವ್ಯಾಪಾರದ ಮಾರ್ಗ ಅದು, ಅದ್ರ ಮೇಲೆ ನಾವು ನಿಗಾ ಇಡಬೇಕು. ಯಾಕಂತಂದ್ರೆ ಯುದ್ಧದ ಪರಿಸ್ಥಿತಿ ಸಡನ್ ಆಗಿ ಬಂದ್ರೆ ನಾವು ಪ್ರಿಪೇರ್ಡ್ ಆಗಿರೋದಿಲ್ಲ. ಆದ್ರೆ ಅದಕ್ಕೆ ಸುಮಾರು ಮುನ್ಸೂಚನೆಗಳು ಇರ್ತವೆ ಒಂದು ಯುದ್ಧ ನಡಿಬೇಕಂದ್ರೆ. ಫಾರ್ ಎಕ್ಸಾಂಪಲ್ ಚೈನಾ ಇವತ್ತು ಏನಾದ್ರೂ ಯುದ್ಧ ಮಾಡಬೇಕು ಭಾರತದ ಮೇಲೆ ಅಂತ ಅನ್ಕೊಂಡ್ರೆ ಅವಾಗ ಸುಮಾರಷ್ಟು ಏನ್ ಮಾಡ್ತದೆ, ಆಯಿಲ್ ಅಥವಾ ಈ ಕಚ್ಚಾ ತೈಲ ಏನಿದೆ ಸೌದಿ ಅರೇಬಿಯಾ, ಇರಾನ್ ಈ ದೇಶಗಳ ಮೂಲಕ ಆಯಿಲ್ ನ ಸಂಗ್ರಹ ಮಾಡಿ ಇಟ್ಕೊಳ್ತದೆ. ಸೊ ಅವಾಗ ನಮ್ಗೆ ಒಂದು ಸೂಚನೆ ಮಾಡ್ತದೆ, ಯಾಕೋ ಇದು ಚೈನಾ ಪ್ರತಿ ಬಾರಿ ಬರೀ 100 ಲೀಟರ್ ಅಷ್ಟೇ ಇವರು ಖರೀದಿ ಮಾಡೋರು, ಈಗ ಯಾಕೆ ಇವರು 1000 ಲೀಟರ್ ಖರೀದಿ ಮಾಡ್ತಾ ಇದಾರೆ ಅಂತೇಳಿ ಅವಾಗ ನಮ್ಗೊಂದು ಮುನ್ಸೂಚನೆ ಬರುತ್ತೆ. ಆ ಮುನ್ಸೂಚನೆ ಬಂದ ಮೇಲೆ ಅವಾಗ ಅದ್ರ ತಕ್ಕ ಹಾಗೆ ನಾವು ಯಾವ್ಯಾವ ದಾಳ ಉಳಿಸ್ಬೇಕೋ ಆ ತರ ನಾವು ದಾಳವನ್ನ ಉಳಿಸಬಹುದು. ಹೀಗಾಗಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ನಿಗಾ ಇಡೋದು ಬಹಳ ಸಾಮಾನ್ಯ. ಅದರಲ್ಲೂ ಕೂಡ ಚೈನಾದಂತ ಒಂದು ಪವರ್ಫುಲ್ ದೇಶ ಇತ್ತಂತಂದ್ರೆ ಆ ದೇಶ ಬೇರೆ ಎಲ್ಲಾ ದೇಶಗಳ ಮೇಲೆ ನಿಗಾ ಇಡ್ತಾರೆ. ಹಾಗಾಗಿ ನಾವು ಕೂಡ ನಿಗಾ ಇಡಬೇಕಾಗ್ತದೆ. ಸೊ ಹಾಗಾಗಿ ಈ ಸಬಾಂಗ್ ಪೋರ್ಟ್ ಏನಿದೆ, ಈ ಸಬಾಂಗ್ ಪೋರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಂಥ ಸ್ಥಿತಿಯಲ್ಲಿ. ಆಮೇಲೆ ಇವತ್ತು ಇಂಡೋನೇಷ್ಯಾ ಏನಿದೆ ಅಲ್ಲಿ ಡಿಫೆನ್ಸ್ ಕ್ಷೇತ್ರ ಅಷ್ಟು ದೊಡ್ಡದಾಗಿಲ್ಲ. ಇವತ್ತು ಭಾರತದಲ್ಲಿ ಏನೋ ಒಂದ್ ಮಟ್ಟ ಮೊದಲು ನಮ್ಮ ಹತ್ರ ಡಿಫೆನ್ಸ್ ಕ್ಷೇತ್ರ ಅಷ್ಟು ದೊಡ್ಡದಾಗಿರ್ಲಿಲ್ಲ. ನಾವು ಯಾಕಂದ್ರೆ ನಮಗೆ ಎಷ್ಟು ಬೇಕು ಇಂಪಾರ್ಟೆಂಟ್ ಮಿಸೈಲ್ಸ್ ಅವನ್ನಷ್ಟೇ ನಾವು ಡೆವಲಪ್ ಮಾಡ್ತಾ ಇದ್ವಿ. ಆದ್ರೆ ನಾವು ಬೇರೆ ದೇಶಗಳಿಗೆ ಇದನ್ನ ನಾವು ರಫ್ತು ಮಾಡ್ತಾ ಇರಲಿಲ್ಲ. ಅಥವಾ ನಮಗೇನಾದ್ರೂ ವೆಪನ್ಸ್ ಬೇಕಂದ್ರೆ ಈಗಲೂ ಕೂಡ ನಾವು ರಷ್ಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಂತ ದೇಶಗಳ ಮೇಲೆ ನಾವು ಹೆಚ್ಚಾಗಿ ನಿರ್ಭರವಾಗಿದ್ದೇವೆ. ಆದರೂ ಕೂಡ ಸಣ್ಣ ಪ್ರಮಾಣದಲ್ಲಿ ನಮಗೆ ಮಿಸೈಲ್ಸ್ ಟೆಕ್ನಾಲಜಿ ಏನಿದೆ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ ಸುಮಾರು ವರ್ಷಗಳ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಂತರ. ಹಾಗಾಗಿ ಒಂದು ಉದಾಹರಣೆ ಏನಂತಂದ್ರೆ ಬ್ರಹ್ಮೋಸ್, ಇದು ಭಾರತ ಮತ್ತು ರಷ್ಯಾ ಜೊತೆಗೆ ಒಂದು ಜಾಯಿಂಟ್ ವೆಂಚರ್ ಆಗಿ ಬ್ರಹ್ಮೋಸ್ ಮಿಸೈಲ್ ಅನ್ನ ನಾವು ಇದು ಒಂದು ಸೂಪರ್ ಸಾನಿಕ್ ಮಿಸೈಲ್ ಅಂತ ಹೇಳ್ತೀವಿ. ಅಂದ್ರೆ ಶಬ್ದದ ವೇಗಕ್ಕಿಂತ ಹೆಚ್ಚಿನ ಸ್ಪೀಡ್ ಅಲ್ಲಿ ಹೋಗುವಂತ ಇದು ಮಿಸೈಲ್ ಇದು. ಹಾಗಾಗಿ ಭಾರತವು ಕೂಡ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿ ರೇಂಜ್ ಕೂಡ ಚೆನ್ನಾಗಿದೆ. ಹಾಗಾಗಿ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್ ಇಂಥ ದೇಶಗಳಿಗೆ ಇದು ಬಹಳ ಸೂಕ್ತವಾದ ಒಂದು ಮಿಸೈಲ್ ಇದೆ. ಯಾಕಂತಂದ್ರೆ ಚೈನಾ ಏನ್ ರೇಂಜ್ ಅಲ್ಲಿ ಇದೆಯೋ ಆ ರೇಂಜ್ ಗೆ ಟಾರ್ಗೆಟ್ ಮಾಡುವಂತ ಶಕ್ತಿ ಉಳ್ಳುವಂತ ಒಂದು ಮಿಸೈಲ್ ಇದು. ಹಾಗಾಗಿ ಈ ಮಿಸೈಲ್ ನ ಖರೀದಿ ಮಾಡಬೇಕು ಅಂತ ಹೇಳಿ ಇಂಡೋನೇಷ್ಯಾ ಆಸಕ್ತಿಯನ್ನ ತೋರಿಸಿದೆ. ಆದ್ರೆ ಇದು $450 ಮಿಲಿಯನ್ ಆಗಿರೋದ್ರಿಂದ ಅದು ಒಂದು ದೊಡ್ಡ ಅಮೌಂಟ್. ಇಂಡೋನೇಷ್ಯಾ ಅಂತ ಒಂದು ಸಣ್ಣ ದೇಶಕ್ಕೆ ಇದು ಬಹಳ ದೊಡ್ಡ ಅಮೌಂಟ್ ಆಗುತ್ತೆ. ಭಾರತ ಬೇಕಂತಂದ್ರೆ ಈ ಅಮೌಂಟ್ ಅನ್ನ ಪೇ ಮಾಡಬಹುದು. ಆದ್ರೆ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್ ಇವೆಲ್ಲ ಸಣ್ಣ ದೇಶಗಳು ಆಗಿರೋದ್ರಿಂದ ಇವರಿಗೆ ಇಂಥ ದೊಡ್ಡ ಅಸ್ತ್ರವನ್ನ ಖರೀದಿ ಮಾಡಬೇಕಂತಂದ್ರೆ ಬಹಳ ದೊಡ್ಡ ಪ್ಲಾನಿಂಗ್ ಅನ್ನ ಮಾಡಬೇಕು ಅಥವಾ ಅವರಿಗೆ ಸಹಾಯಧನ ಕೂಡ ಬೇಕಾಗ್ತದೆ. ಸೊ ಇಂಥ ಟೈಮಲ್ಲಿ ಇಂಡೋನೇಷ್ಯಾ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಭಾರತದಿಂದ ಅಂತಂದ್ರೆ, ನೀವು $450 ಮಿಲಿಯನ್ ನ ಒಂದು ಲೋನ್ ಅನ್ನ ಕೊಟ್ಟು ಆ ಲೋನ್ ಮೂಲಕ ನಮಗೆ ಅಸ್ತ್ರವನ್ನ ಕೊಟ್ರಿ ಅಂದ್ರೆ
ಅಂದ್ರೆ ದುಡ್ಡು ನಾವೇ ಲೋನ್ ಆಗಿ ಮೊದಲು ಇಂಡೋನೇಷಿಯಾ ಕೊಟ್ಟು ಅದೇ ದುಡ್ಡಿಂದ ಬ್ರಹ್ಮೋಸ್ ಅಸ್ತ್ರವನ್ನ ಭಾರತದಿಂದ ಇಂಡೋನೇಷಿಯಾ ಖರೀದಿ ಮಾಡ್ತದೆ. ಅದ್ರ ಜೊತೆಗೆ ಅದೇನು $450 ಮಿಲಿಯನ್ ಅದಕ್ಕೆ ಬಡ್ಡಿ ಕೂಡ ನಮ್ ಭಾರತ ಕೊಡ್ತಾರೆ. ನಮಗೂ ಏನಾಗುತ್ತೆ, ಒಂದು ಅಸ್ತ್ರದ ಒಂದು ವ್ಯಾಪಾರನೂ ಕೂಡ ಆಗುತ್ತೆ, ಅದ್ರ ಜೊತೆಗೆ ನಮಗೆ ಒಂದು ರೆವೆನ್ಯೂ ಕೂಡ ಆಗುತ್ತೆ. ಸೊ ಇದು ಇಬ್ಬರಿಗೂ ಒಂದು ಬೆನಿಫಿಷಿಯಲ್. ಅದ್ರ ಜೊತೆಗೆ ಏನು ಚೈನಾದ ವಿರುದ್ಧ ಇಂಡೋನೇಷಿಯಾನ ಕೂಡ ನಾವು ಸ್ವಲ್ಪ ಪವರ್ಫುಲ್ ಮಾಡಿದಾಗ ಇಂಡಿಯಾಕ್ಕೆ ರಕ್ಷಣೆ ಕ್ಷೇತ್ರದಲ್ಲೂ ಬೆನಿಫಿಟ್, ಅದ್ರ ಜೊತೆಗೆ ವ್ಯಾಪಾರದ ದೃಷ್ಟಿಯಿಂದ ನೋಡಿದಾಗಲ ಅದು ಕೂಡ ನಮಗೆ ಬೆನಿಫಿಟ್ ಆಗ್ತದೆ. ಸೊ ಹೀಗಾಗಿ ಎರಡು ಪಾರ್ಟೀಸ್ ಇಂಟ್ರೆಸ್ಟ್ ತೋರಿಸಿವೆ, ಆದ್ರೆ ಇನ್ನು ಫೈನಲ್ ಆಗಿಲ್ಲ ಡೀಲ್. ಸೊ ಅದು ಫೈನಲ್ ಆಗಕ್ಕೆ ಇವತ್ತು ಏನ್ ಮೀಟಿಂಗ್ ಬಂದಿದ್ದಾರೆ. ಸೊ ಇದು ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಇದು ಇವರ ವಿಸಿಟ್ ಮುಗಿದ ಮೇಲೆ ಇದು ಡೀಲ್ ಏನಾದ್ರು ಫೈನಲ್ ಆಗುತ್ತಾ, ಅಥವಾ ಅಟ್ಲೀಸ್ಟ್ ಏನಾದ್ರು ಲೋನ್ ಕೊಡೋ ವಿಚಾರದಲ್ಲಿ ಭಾರತ ಏನಾದ್ರು ಅಪ್ರೂವಲ್ ನ ಕೊಡ್ತದ ಅಂತ ಹೇಳಿ ನಾವು ಕಾದ್ ನೋಡ್ಬೇಕಾಗಿದೆ. ಅದೇ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ತನ್ನ ಸಹಭಾಗಿತ್ವನ ಬೆಳೆಸುವಲ್ಲಿ ನಮಗೆ ಇಂಡೋನೇಷಿಯಾ ಮುಖ್ಯ ಆಗಿರೋದ್ರಿಂದ ಭವಿಷ್ಯದಲ್ಲಿ ಕೂಡ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಚ್ಚಿನ ಕೋಆಪರೇಷನ್ ನ ಮಾಡ್ಕೋತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಭಾರತ ಮತ್ತು ಇಂಡೋನೇಷಿಯಾ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಂಬಂಧ ಇದು. ಯಾವುದೇ ಒಂದು ಚೀನಾದಂತ ದೇಶದ ವಿರುದ್ಧ ಎಲ್ಲ ದೇಶಗಳು ಭಾರತದ ಜೊತೆ ಕೋಆಪರೇಷನ್ ಮಾಡ್ಕೊಂಡ್ರೆ ಇದು ಭಾರತಕ್ಕೂ ಕೂಡ ರಕ್ಷಣೆ ಕ್ಷೇತ್ರದ ದೃಷ್ಟಿಯಿಂದ ನೋಡಬಹುದು ಅಥವಾ ವ್ಯಾಪಾರ ದೃಷ್ಟಿಯಿಂದ ನೋಡಬಹುದು, ಭಾರತಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಈ ಸಣ್ಣ ಪುಟ್ಟ ದೇಶಗಳು ಕೂಡ ಅನುಕೂಲ ಆಗುತ್ತೆ. ಈ ಸಣ್ಣ ದೇಶದಲ್ಲಿ ಇಂಡೋನೇಷಿಯಾ ದೊಡ್ಡ ದೇಶ, ಅಲ್ಲಿ ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್ ಈ ಎಲ್ಲಾ ದೇಶಗಳನ್ನ ನಾವು ಕಂಪೇರ್ ಮಾಡಿದಾಗ ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ದೇಶ ಇಂಡೋನೇಷಿಯಾ ಆಗುತ್ತೆ. ಹಾಗಾಗಿ ಇಂಡೋನೇಷಿಯಾ ನಮಗೆ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಇದಕ್ಕಿಂತ ಹಿಂದಿನ ಒಬ್ರು ರಾಷ್ಟ್ರಪತಿ ಇದ್ರು, ಅವ್ರ ಇದ್ದಾಗ ಭಾರತದ ಜೊತೆಗೆ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು. ಬಟ್ ಇವ್ರು ಬಂದ ಮೇಲೆ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಬಹಳಷ್ಟು ಆಸಕ್ತಿಗಳು ಕೂಡಿ ಬಂದಿದೆ. ಹೀಗಾಗಿ ಭಾರತವು ಕೂಡ ಈ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಿ ಒಬ್ಬರಿಗೊಬ್ರು ಸಹಾಯ ಮಾಡಿಕೊಂಡು ಒಂದು ಕೋಆಪರೇಷನ್ ನ ಮೇಂಟೈನ್ ಮಾಡಿಕೊಂಡು ಚೈನಾದಂತ ದೇಶ ದಬ್ಬಾಳಿಕೆ ಅಥವಾ ಅದರ ಇನ್ಫ್ಲೂಯೆನ್ಸ್ ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾವು ಇಲ್ಲಿಗೆ ನಿಲ್ಲಿಸೋಣ. ನಮ್ಮ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ವಿಡಿಯೋಸ್ ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.